ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾರತ್ IAS ಅಕಾಡೆಮಿ ಆಟಿನಗರ. ಸೊ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ಇವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು 2024ನೇ ವರ್ಷ. ಯಾಕಪ್ಪ ಅಂತಂದರೆ 2024ನೇ ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ಸ್ ಆಗಿದೆ. ಸೊ ಏನೆಲ್ಲ ನೋಟಿಫಿಕೇಷನ್ಸ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ನೋಟಿಫಿಕೇಷನ್ಸ್ ಬಂದುಬಿಟ್ಟು UPSC ಕಾಲ್ಫಾರ್ಮ್ ಮಾಡಿದೆ. ಸೊ ಅದು ನಿಮಗೆ 159 ಹುದ್ದೆಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ KPSCಯಲ್ಲಿ ನಿಮಗೆ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗ್ರೂಪ್ A ಮತ್ತು B ಹುದ್ದೆಗಳಿಗೆ 384 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿದೆ. ಗ್ರೂಪ್ Cಯಲ್ಲಿ VAಗೆ ನಿಮಗೆ 1000 ಅಂದರೆ ವಿಲೇಜ್ ಅಕೌಂಟೆಂಟಿಗೆ 1000 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ PDOಗೆ ನಿಮಗೆ ಬಂದ್ಬಿಟ್ಟು 247ಗೆ ನೋಟಿಫಿಕೇಷನ್ಸ್ ಆಗಿದೆ. RTO ಬಂದ್ಬಿಟ್ಟು ನಿಮಗೆ ಲೈಕ್ 70 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿದೆ. ಸ್ಟೇಟ್ ಅಕೌಂಟ್ ಆಡಿಟ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನಿಮಗೆ 97ಗೆ ನೋಟಿಫಿಕೇಷನ್ಸ್ ಆಗಿರ್ತಕ್ಕಂಥದ್ದು. ಮತ್ತು JE ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅವರಿಗೆ ಬಂದ್ಬಿಟ್ಟು 300 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿದೆ. BDA ಡಿಪಾರ್ಟ್ಮೆಂಟ್ ಕಾಲ್ಫಾರ್ಮ್ ಮಾಡ್ತಕ್ಕಂಥ FDA STA ಹುದ್ದೆಗಳಿಗೆ 25 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲವುದು ಲ್ಯಾಂಡ್ ಸರ್ವೇವರ್ ಆಗಿರ್ಬೋದು, BMTCನೂ ಕಾಲ್ಫಾರ್ಮ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ಸ್ ಆಗಿದೆ. ಅದೇ ರೀತಿಯಾಗಿ ನಿಮಗೆ 402 PSI ನಿಮಗೆ ನೋಟಿಫಿಕೇಷನ್ಸ್ ಆಗಿತ್ತು. ಆಲ್ಮೋಸ್ಟ್ ಅದು ಫಿಸಿಕಲ್ ಟೆಸ್ಟ್ ಎಲ್ಲನೂ ಮುಗಿದಿದೆ. ಅದ್ರದ್ದು ರಿಟರ್ನ್ ಟೆಸ್ಟ್ ಬಂದು May 8ಗೆ ಕಾಲ್ಫಾರ್ಮ್ ಮಾಡಿದರು. ಬಟ್ ಈಗ ಸಮ್ ರೀಸನ್ಸ್ ಅದನ್ನು ಎಲೆಕ್ಷನ್ ರೀಸನ್ ಇರೋದ್ರಿಂದ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು. ಸೊ ಇನ್ನೂ ಡೀಪಾಗಿ ನಿಮಗೆ ಪ್ರಿಪ್ರೇಷನ್ಸ್ ಆಗೋದಕ್ಕೆ ಟೈಮ್ ಸಿಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ನೋಟಿಫಿಕೇಷನ್ಸ್ ಬಗ್ಗೆ ಮಾಹಿತಿ ಇರೋದಿಲ್ಲಲ್ಲ, ಸೊ ಅದನ್ನು ಇವತ್ತು ಹೋಗಿ ಚೆಕ್ ಮಾಡಿ ನೀವು ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಕೆಲವೊಂದು ನೋಟಿಫಿಕೇಷನ್ಸ್ಗೆ ಅಪ್ಲಿಕೇಶನ್ ಸ್ಟೇಜ್ ಸ್ಟಾರ್ಟ್ ಆಗಿದೆ, ಕೆಲವೊಂದು ನೋಟಿಫಿಕೇಷನ್ಸ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನೋ ವರಿ ಮಾಡಬೇಡಿ, ಅದಕ್ಕೆ ಪ್ರಿಪ್ರೇಷನ್ಸ್ ಆಗಿ ನೋಟಿಫಿಕೇಷನ್ ಸ್ಟೇಟು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅದನ್ನು ನಿಮಗೆಲ್ಲ ರಿಲೀಸ್ ಮಾಡ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ನೀವು ಮೇಯ್ನಾಗಿ ವಿತ್ ಸ್ಟ್ರಾಟಜಿ ಪ್ರಕಾರ ಕ್ಲಾಸಸ್ ಮಾಡಬೇಕು. ಬೇಕಂದರೆ ಮಿನಿಮಮ್ ಟೈಮ್ ಇರೋದ್ರಿಂದ ಸಿಲೆಬಸ್ ಜಾಸ್ತಿ ಹ್ಯೂಜ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ಮಿನಿಮೈಸೇಷನ್ ಮಾಡ್ಕೊಂಡು ಓದಬೇಕು ಏನು ಅದ್ರ ಬಗ್ಗೆ ಎಲ್ಲ ನಾವು ನಿಮಗೆ ಡೀಟೇಲ್ಡಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಪೀಪಲ್ಸ್ ಇದ್ದಾರಲ್ಲ, ಇದೇ ಏಪ್ರಿಲ್ ನಿಮಗೆ 15ನೇ ತಾರೀಕಿಂದ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ಸ್ ಇದ್ದವರು ಸೊ ನೀವು ಆಟಿನಗರ ಇನ್ಸ್ಟಿಟ್ಯೂಷನ್ಗೆ, ಭಾರತ್ IAS ಇನ್ಸ್ಟಿಟ್ಯೂಷನ್ಗೆ ಕಾಲ್ ಮಾಡ್ಬೋದು. ಸೊ ಕೆಳಗಡೆ ಒಂದು ನಂಬರ್ ಬರ್ತಾ ಇರುತ್ತೆ, ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.